ನಮಸ್ತೆ. ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಬಿ ಗಣಪತಿ. ಇನ್ನೇನು ಜುಲೈ 18ರಂದು ಮುಂಗಾರು ಅಧಿವೇಶನ ಲೋಕಸಭೆಯಲ್ಲಿ ಆರಂಭ ಆಗಲಿದೆ. ಆ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷಗಳ ಬಾಯಿ ಕಟ್ಟಲಿಕ್ಕೆ ಅಂತಲೇ ಒಂದು ಅಸಂಸದೀಯ ಪದ ಬಳಕೆಯನ್ನು ನಿಷೇಧಿಸಿ ಒಂದು ಕಿರು ಹೊತ್ತಗೆಯನ್ನು ತಂದಿದೆ. ಅದರಲ್ಲಿ ಅಸಮರ್ಥ, ಭ್ರಷ್ಟ, ಸರ್ವಾಧಿಕಾರಿ ಈ ರೀತಿಯ ಕೆಲವು ಪದಗಳನ್ನು ಸೇರಿಸಿ ಒಟ್ಟು 40 ಶಬ್ದಗಳನ್ನು ನಿಷೇಧದ ಅಡಿಯಲ್ಲಿ ಆ ಹೊತ್ತಿಗೆಯನ್ನು ತರಲಾಗಿದೆ. ಆದರೆ ಪ್ರತಿಪಕ್ಷಗಳು ತಮ್ಮ ಬಾಯನ್ನು ಕಟ್ಟಲೆಂದೇ ಆಡಳಿತ ಪಕ್ಷವನ್ನು ನಾವು ಮಾತಿನ ಚಾಟಿಯಿಂದ ಇರಿಯುವುದನ್ನು ತಪ್ಪಿಸಲೋಸುಗನೇ ಈ ಕಿರುಹೊತ್ತಿಗೆಯನ್ನು ಮತ್ತು ಅಸಂಸದೀಯ ಪದ ಬಳಕೆ ನಿಷೇಧದ ಅಸ್ತ್ರವನ್ನು ಆಡಳಿತ ಪಕ್ಷ ಬಳಸಿದೆ ಅನ್ನುವಂಥ ಒಂದು ಮಾತನ್ನು ಆಡುವ ಮೂಲಕ ಒಂದು ಪ್ರತಿಭಟನೆಯ ಕಿಡಿಯನ್ನು ಹೊತ್ತಿಸಿದೆ. ಪ್ರತಿಭಟನೆಯ ಕಾವು ಏರ್ತಾ ಇದ್ದ ಹಾಗೆಯೇ ಆಡಳಿತ ಪಕ್ಷ ಜಾಗೃತಗೊಂಡಿದೆ. ಅದರ ಜೊತೆಗೆ ಸ್ಪೀಕರ್ ಅವರು ಇದು ಅಸಂಸದೀಯ ಪದ ಬಳಕೆಯ ನಿಷೇಧದ ಪುಸ್ತಕ ಅಲ್ಲ, ಅದು ಯಾವಾಗಲೂ ನಾವು ಅಧಿವೇಶನ ಆರಂಭ ಆಗುವ ಮೊದಲು ಈ ಥರದ ಒಂದು ಪದ ಬಳಕೆಯನ್ನು ಯಾವುದನ್ನು ಮಾಡಬಾರದು, ಯಾವುದನ್ನು ಮಾಡಬೇಕು ಅನ್ನುವಂಥ ಒಂದು ಮಾರ್ಗಸೂಚಿಯ ಒಂದು ಕಿರುಹೊತ್ತಿಗೆಯನ್ನು ತರುವ ಸಂಪ್ರದಾಯ ಇದೆ. ಅದೇ ಪ್ರಕಾರ ನಾವು ಈ ಕಿರುಹೊತ್ತಿಗೆಯನ್ನು ತಂದಿದ್ದೇವೆ ಅನ್ನುವಂಥ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಇದು ನಿಷೇಧದ ಅಸ್ತ್ರ ಅಲ್ಲ ಅನ್ನೋದನ್ನು ಕೂಡ ಅವರು ಹೇಳ್ತಾ ಒಂದು ಮಾತನ್ನು ಹೇಳಿದರು. ಸಂಸತ್ತು ಒಂದು ದೇಗುಲ, ಸಂಸತ್ತು ಪ್ರಜಾಪ್ರಭುತ್ವದ ಒಂದು ನೆಲೆ. ಈ ದೇಶದ ಚುನಾಯಿತ ಅಭ್ಯರ್ಥಿಗಳು ದೇಶವನ್ನು ಮುನ್ನಡೆಸುವ, ದೇಶವನ್ನು ಅಭಿವೃದ್ಧಿಗೊಳಿಸುವ ಒಂದು ಇಡೀದಾದಂಥ ಚರ್ಚೆಗೆ, ಮಾತುಕತೆಗೆ, ಸಂವಾದಕ್ಕೆ ನೆಲೆ ಕೊಡುವಂಥ ಒಂದು ಕ್ಷೇತ್ರ ಅದು ಯಾವ ಕಾರಣಕ್ಕೂ ಅಗೌರವಕ್ಕೆ ತುತ್ತಾಗಬಾರದು. ಅಗೌರವಕ್ಕೆ ತುತ್ತಾಗುವ ಯಾವ ಭಾಷೆಯನ್ನು ಯಾವುದೇ ಪಕ್ಷಗಳು, ಅದು ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಅದನ್ನು ಬಳಸಕೂಡದು. ಅದು ನನ್ನ ವಿನಂತಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಪೀಕರ್ ಅವರು ಹೇಳಿದರು. ಆದರೆ ಇಲ್ಲಿರುವ ಪ್ರಶ್ನೆ, ಈ ಅಸಂಸದೀಯ ಪದ ಬಳಕೆಯ ನಿಷೇಧದ ಹಿನ್ನೆಲೆಯಲ್ಲಿ ತಂದಂಥ ಕಿರುಹೊತ್ತಿಗೆಯಲ್ಲಿ ಇರುವ ಶಬ್ದಗಳು ಯಾವುದು ಅಂತ ಗಮನಿಸಿದರೆ ಪ್ರಾಯಶಃ ಈ ಒಂದು ಆಡಳಿತ ಪಕ್ಷದ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಏನು ಹೊಯ್ದಾಟ ನಡೆದಿದೆ, ಮಾತು ಮತ್ತು ಪ್ರತಿಮಾತು ನಡೆದಿದೆ ಅಥವಾ ಪ್ರತಿಭಟನೆ ನಡೆದಿದೆ, ಟೀಕಾಸ್ತ್ರ ಪ್ರಯೋಗಿಸಲ್ಪಟ್ಟಿದೆ, ಅದರಲ್ಲಿ ಸತ್ಯ ಎಲ್ಲಿದೆ, ಯಾವುದು ಸರಿ ಅನ್ನುವಂಥ ಒಂದು ಚರ್ಚೆಯ ಒಂದು ಮೂಲ ಬೀಜವನ್ನು ನಾವು ಹುಡುಕಬಹುದು ಅಂತ ನನಗನ್ನಿಸ್ತದೆ. ಈ ನಿಷೇಧದ ಹೊತ್ತಿಗೆಯಲ್ಲಿ ಏನು 40 ಪದಗಳನ್ನು ಸೇರಿಸಲಾಗಿದೆ, ಆ ಪದಗಳು ಹಾಗಾದರೆ ಹೇಗಿವೆ? ಒಂದು ನೋಟವನ್ನು ನೋಡುವುದಾದರೆ, ಜುಮ್ಲಾ ಜೀವಿ, ಹುಸಿ ಭರವಸೆಯಲ್ಲಿ ಕಾಲ ಕಳೆಯುವವರು, ಬಾಲಬುದ್ಧಿ, ಕರಡಿ ಬುದ್ಧಿ, ಡ್ರಾಮಾ, ನಾಟಕ, ಹಿಪೋಕ್ರಸಿ, ಬೂಟಾಟಿಕೆ, ಬಿಟ್ರೇಯ್ಡ್, ದ್ರೋಹ, ಇನ್ಕಾಂಪಿಟೇಟ್, ಅಸಮರ್ಥ, ಕ್ರೊಕೊಡೈಲ್ ಟಿಯರ್ಸ್, ಮೊಸಳೆ ಕಣ್ಣೀರು, ಕರಪ್ಟ್, ಭ್ರಷ್ಟ, ಅರಾಜಕತವಾದಿ, ಶಕುನಿ, ಸರ್ವಾಧಿಕಾರಿ, ವಿನಾಶಪುರುಷ, ಖಲಿಸ್ತಾನಿ, ನೌಟಂಕಿ, ಹೀಗೆ ಈ ರೀತಿಯ ಶಬ್ದಗಳನ್ನು ಅಲ್ಲಿ ಸೇರಿಸಲಾಗಿದೆ. ನನಗೆ ಅನ್ನಿಸ್ತದೆ, ಪ್ರಾಯಶಃ ಇತ್ತೀಚಿನ ದಿನಗಳಲ್ಲಿ ಮೊದಲ ಬಾರಿಗೆ ಪ್ರತಿಪಕ್ಷಗಳ ಕೂಗು, ಪ್ರತಿಪಕ್ಷಗಳ ಪ್ರತಿಭಟನೆ, ಪ್ರತಿಪಕ್ಷಗಳ ಆಕ್ಷೇಪ ಎಲ್ಲೋ ಒಂದು ಕಡೆ ಸಮರ್ಥವಾಗಿದೆ, ಸರಿಯಾಗಿದೆ ಅಂತಲೇ ನಾವು ಭಾವಿಸಬೇಕೇನೋ. ಯಾಕಂತಂದರೆ ಇಲ್ಲಿ ಬಳಸಿದ ಭಾಷೆಯನ್ನು ನೀವು ಗಮನಿಸಿದರೆ ಅಥವಾ ಪದಗಳನ್ನು ನೀವು ನೋಡಿದರೆ ಇದರಲ್ಲಿ ಏನಿದೆ? ಇದರಲ್ಲಿ ಯಾವ ಆಕ್ಷೇಪಾರ್ಹವಾದಂಥ ಪದಗಳಿದೆ? ಖಲಿಸ್ತಾನಿ ಅನ್ನುವ ಒಂದು ಶಬ್ದವನ್ನು ಬಿಟ್ಟರೆ ನನ್ನ ದೃಷ್ಟಿಯಲ್ಲಿ, ಯಾಕೆಂತಂದರೆ ಖಲಿಸ್ತಾನಿ, ಖಲಿಸ್ತಾನ
ಅಥವಾ ಉರ್ದುಸ್ತಾನ ಅನ್ನೋದು ಇತ್ತೀಚಿನ ದೇಶವನ್ನು ಒಡೆಯುವ ಶಬ್ದ ಬಳಕೆ ಅದು. ಹಾಗಾಗಿ ಆ ಶಬ್ದವನ್ನು ನಿಷೇಧಿಸಲಿಕ್ಕೆ ಪ್ರಾಯಶಃ ಆಡಳಿತ ಪಕ್ಷಗಳು ಮತ್ತು ಪ್ರತಿಪಕ್ಷಗಳು ಇಬ್ಬರೂ ಅದನ್ನು ಒಪ್ಪುತ್ತಾರೆ ಅಂತಲೇ ನಾನು ಭಾವಿಸ್ತೇನೆ. ಆದರೆ ಈಗ ಬಾಲಬುದ್ಧಿ ಇರ್ಬೋದು, ಡ್ರಾಮಾ, ಹಿಪೋಕ್ರಸಿ ಇವೆಲ್ಲ ಏನು ಅಂದರೆ ಆಡಳಿತಾತ್ಮಕ ಪಕ್ಷದ ಆಡಳಿತವನ್ನು, ಯೋಜನೆಗಳನ್ನು, ಹೆಜ್ಜೆಗಳನ್ನು ನೀವು ವಿಮರ್ಶಿಸುವ ನೆಲೆಯಲ್ಲಿ ಪ್ರತಿಪಕ್ಷಗಳು ಬಳಸಬಹುದಾದಂಥ ಒಂದು ಸಾಮಾನ್ಯ ಶಬ್ದಗಳೇ ಹೊರತು ಇದು ಯಾವುದೂ ಕೂಡ ಅಸಂಸದೀಯ ಶಬ್ದಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ದೇಶದ ಸಂಸತ್ತಿನ ಗೌರವವನ್ನು ಅಥವಾ ಅದರ ಘನತೆಯನ್ನು ಅದಕ್ಕೆ ಚ್ಯುತಿ ತರುವಂಥ ಕೆಲಸವನ್ನು ಮಾಡುವ ಶಬ್ದಗಳು ಇದು ಅಲ್ಲ. ಹುಸಿ ಭರವಸೆಯಲ್ಲಿ ಖಾಲಿ ಕಳೆಯುವವರು ಜುಮ್ಲಾ ಜೀವಿ ಏನಾಯಿತು? ಒಬ್ಬ ಸಚಿವರ ಬಗ್ಗೆ ಆ ಮಾತನ್ನು ಬಳಸ್ಬೋದಲ್ಲ. ಈಗ ಇದೇ BJPಯ ಕರ್ನಾಟಕದಲ್ಲಿ ಆಡಳಿತ ಇರುವಂಥ ಪಕ್ಷಕ್ಕೆ ನೀವು ಸಂಪೂರ್ಣವಾಗಿ ಈ ಶಬ್ದವನ್ನು ಬಳಸಬೇಕಾಗತ್ತೆ. ಆಮೇಲೆ ನೀವು ಬಿಟ್ರೇಯ್ಡ್ ಅನ್ನುವ ಪದವನ್ನು, ದ್ರೋಹ ಅನ್ನುವ ಪದವನ್ನು ಕರ್ನಾಟಕದ ಸರ್ಕಾರ ಏನು ಮಾಡ್ತಾ ಇದೆ? BJP ಸರ್ಕಾರ ಏನು ಮಾಡ್ತಾ ಇದೆ? ಜನದ್ರೋಹವನ್ನಲ್ಲದೆ ಇನ್ನೇನು ಮಾಡ್ತಾ ಇದೆ? ಜನಪರವಾದಂಥ ಅಥವಾ ಜನರಿಗೆ ಹಿತವಾಗುವಂಥ ಯಾವ ಕೆಲಸವನ್ನು ಮಾಡಿದೆ? ಹೀಗಾಗಿ ಇನ್ನು ಭ್ರಷ್ಟಾಚಾರ, ಕರಪ್ಷನ್, ಕರಪ್ಟ್ ಈ ಶಬ್ದಕ್ಕೆ ಪ್ರಾಯಶಃ ನಾನು ಹೇಳ್ತೇನೆ, ಆ ಶಬ್ದವನ್ನು ಬಳಸೋದಿದ್ದರೆ ಕರ್ನಾಟಕದ ನಮ್ಮ ಸಚಿವರಿಗೆ, ಕರ್ನಾಟಕದ ಆಡಳಿತ ಪಕ್ಷಕ್ಕೆ ನೀವು ಅದನ್ನು ಪ್ರತಿ ಕ್ಷಣವೂ ಬಳಸಬೇಕಾಗತ್ತೆ. 40% ಹಿಡಿದು ಕಾಂಟ್ರಾಕ್ಟರ್ ಹೇಳಿದ ಕಥೆಯಿಂದ ಹಿಡಿದು ಪ್ರತಿಯೊಂದು ಉದ್ಯೋಗದ ಆಯ್ಕೆಯಲ್ಲಿ PSIಗಳ ನೇಮಕ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು. ಇದರ ಅರ್ಥ ಕಾಂಗ್ರೆಸ್ನವರೇನು ಸುಬುಗರು ಅಂತಲ್ಲ. ಆದರೆ ಕೇಂದ್ರದಲ್ಲಿ ಒಂದು ಶುದ್ಧ ಮತ್ತು ಶುಭ್ರ ಸರ್ಕಾರ, ದೇಶದ ಹಿತವನ್ನು ಕಾಪಾಡುವ ಸರ್ಕಾರ ಚಾಲ್ತಿಯಲ್ಲಿರುವ ಹೊತ್ತಿನಲ್ಲಿ ಅದೇ ಪಕ್ಷದ ರಾಜ್ಯದ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನೀವು ಗಮನಿಸಿದರೆ ಒಂದು ರೀತಿಯ ನಿಷ್ಕ್ರಿಯತೆ ಸಾರ್ವಜನಿಕವಾಗಿ ಕಾಣ್ತಾ ಇದೆ. ಭ್ರಷ್ಟಾಚಾರ ಸಾರ್ವಜನಿಕವಾಗಿ ಕಾಣ್ತಾ ಇದೆ. ಯಡಿಯೂರಪ್ಪನವರ ಕಾಲದಲ್ಲಿ ಅಪ್ಪ ಮಗ ಇಬ್ಬರು ಇನ್ನು ಏನೇನು ತಿನ್ನಬೇಕೋ ಅದನ್ನು ತಿಂದು ತೇಗಿದ್ರು ಅನ್ನುವಂಥ ಮಾತುಗಳನ್ನು ನಾವು ಕೇಳಲ್ಪಟ್ಟಿದ್ದೇವೆ. ಈಗ ಬೊಮ್ಮಾಯಿಯವರನ್ನು ತಂದು ಕೂರಿಸಲಾಗಿದೆ. ಬೊಮ್ಮಾಯಿಯವರ ಸರ್ಕಾರ ಏನು ಮಾಡ್ತಾ ಇದೆ? ಹಾಗಾಗಿ ಈ ಥರದ ಶಬ್ದಗಳನ್ನು ಬಹುಶಃ ಅವರದೇ ಸರ್ಕಾರಕ್ಕೆ ಇಲ್ಲಿ ಬಳಸಬೇಕಾಗತ್ತೆ. ಇನ್ನು ಅಸಂಸದೀಯ ಶಬ್ದ ಅಂದರೆ ಏನು ಹಾಗಾದರೆ? ನೋಡಿ, ಸಂಸತ್ತಿರ್ಬೋದು, ರಾಜ್ಯಸಭೆ ಇರ್ಬೋದು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇರ್ಬೋದು, ಲೋಕಸಭೆ ಇರ್ಬೋದು. ಇಲ್ಲಿ ನಮ್ಮ 74 ವರ್ಷಗಳಲ್ಲಿ ಆರಂಭದ ದಿನಗಳಲ್ಲಿ ಮುತ್ಸದ್ದಿಗಳಿಂದ ತುಂಬಿದಂಥ ಒಂದು ಸಭೆ ಆಗಿತ್ತಿದು. ಅಲ್ಲಿ ಈ ರೀತಿಯ ಅಸಂಸದೀಯ ಶಬ್ದಗಳನ್ನು ಬಳಸಬಾರದು ಅನ್ನುವಂಥ ಒಂದು ಕಟ್ಟಳೆಯನ್ನು, ಹೊತ್ತಗೆಯನ್ನು ತರುವ ಮಟ್ಟಕ್ಕೆ ಸಂಸದೀಯರು ಹೋಗಿರಲಿಲ್ಲ. ವಿಧಾನಸಭೆಯೂ ಹೋಗಿರಲಿಲ್ಲ, ವಿಧಾನ ಪರಿಷತ್ತೂ ಹೋಗಿರಲಿಲ್ಲ, ರಾಜ್ಯಸಭೆಯೂ ಹೋಗಿರಲಿಲ್ಲ. ಆದರೆ ಇತ್ತೀಚಿನ ದಶಕಗಳಲ್ಲಿ ಬೀದಿ ಜಗಳಕ್ಕಿಂತ ಹೀನವಾಗಿ, ಕಚಡ ಅನ್ನುವ ರೀತಿಯಲ್ಲಿ ಸಂಸತ್ತಿರ್ಬೋದು, ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಲೋಕಸಭೆ ಇರ್ಬೋದು, ಅದರ ಇಡೀ ಆಟ ಆವುಟವನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ತಮಿಳುನಾಡಿನಲ್ಲಂತಲಂತೂ ಕುರ್ಚಿಯಲ್ಲಿ ಹೊಡೆದು ತಲೆಗಾಯ ಆಗಿ ಆಸ್ಪತ್ರೆ ಸೇರಿದ್ದನ್ನು ನೋಡಿದ್ದೇವೆ. ಜಯಲಲಿತನನ್ನು ಇಡೀದಾಗಿ ಮುಡಿ ಹಿಡಿದು ಕೆಳಗೆ ಹಾಕಿ ಒದ್ದ ಘಟನೆಯನ್ನು ನೋಡಿದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಆಡಳಿತ ಪಕ್ಷ ಅಸಂಸದೀಯ ಶಬ್ದಗಳ ಒಂದು ಕಿರು ಹೊತ್ತಗೆಯನ್ನು ತರ್ತದೆ ಅಂತಾದರೆ ಅದನ್ನು ಯಾವ ದರ್ಜೆಯಲ್ಲಿ ತರಬೇಕಿತ್ತು? ಈ 40 ಶಬ್ದಗಳಲ್ಲಿ ಯಾವುದು ಅಸಂಸದೀಯ ಶಬ್ದಗಳಿದೆ ಹಾಗಾದರೆ? ಇದನ್ನೆಲ್ಲ ಬಳಸದೇನೆ ಅವರು ಮಾತಾಡುವುದಾದರೂ ಹೇಗೆ? ಅರಾಜಕತಾವಾದಿ ಬಳಸಬಾರ್ದೇನು? ಬಳಸಿದ್ರೆ ಆಗುವ ಅವಮಾನ ಏನು? ಸರಿಯಾದಂಥ ಆಡಳಿತ ಮಾರ್ಗದಲ್ಲಿ ಆಡಳಿತ ಪಕ್ಷ ಹೋಗದೇ ಇದ್ದಾಗ ಪ್ರತಿಪಕ್ಷಗಳು
ಅತ್ಯಂತ ಕಟುವಾದ ರೀತಿಯಲ್ಲಿ ವಿಮರ್ಶೆ ಮಾಡಿದಾಗಲೇ ಅದು ಪ್ರಜಾಪ್ರಭುತ್ವದ ಮೌಲ್ಯದ ವೃದ್ಧಿ ಆಗಲಿಕ್ಕೆ ಸಾಧ್ಯ ಮತ್ತು ಪ್ರಜಾಪ್ರಭುತ್ವ ಅಂತ ಹೇಳಿಸಿಕೊಳ್ಳಿಕ್ಕೆ ಸಾಧ್ಯ. ಯಾವುದು ಒನ್ ಸೈಡೆಡ್ ಆಗಬಾರ್ದು. ಪ್ರತಿಪಕ್ಷಗಳು ಇರುವುದೇ ಅದಕ್ಕಾಗಿ. ಆಡಳಿತ ಪಕ್ಷಕ್ಕೆ ಕಾಲಕಾಲದಲ್ಲಿ ಎಚ್ಚರಿಸ್ತಾ ಹಳಿ ತಪ್ಪಿದಾಗ ಹಳಿಗೆ ಮತ್ತೆ ತರುವಂಥ ಕೆಲಸವನ್ನು ಮಾಡುವುದೇ ಪ್ರತಿಪಕ್ಷಗಳ ಬಹಳ ಮುಖ್ಯವಾದಂಥ ಜವಾಬ್ದಾರಿ. ಆದರೆ ನಮ್ಮಲ್ಲಿ ಟೀಕೆ ಅನ್ನೋದು ಇವತ್ತು ಅದು ವಿಮರ್ಶೆಯ ಒಂದು ಪರಿಭಾಷೆಯಾಗಿ ಉಳಿದಿಲ್ಲ. ಚರ್ಚೆ ಅನ್ನೋದು ಚರ್ಚೆಯಾಗಿ ಉಳಿದಿಲ್ಲ. ಮಥನ ಅನ್ನೋದು ಮಥನವಾಗಿ ಉಳಿದಿಲ್ಲ. ಮಾತು ಅನ್ನೋದು ಮಾತಾಗಿ ಉಳಿದಿಲ್ಲ. ಮಾತು ಹೇಸಿಗೆಯಾಗಿದೆ, ಮಾತು ಅಶುಭ್ರವಾಗಿದೆ, ಮಾತು ಗಲೀಜಾಗಿದೆ. ಮಾತಿಗೆ ಮಾತು ಮಾತು ಮಥನ ನಡೆದು ಅಲ್ಲಿಂದ ಒಂದು ನವನೀತ ಬರಬೇಕು. ಬೇಂದ್ರೆ ಕಾವ್ಯದ ಒಂದು ಸಾಲದು, ಮಾತು ಮಾತು ಮತಿಸಿ ಬಂದ ನಾದದ ನವನೀತ. ಇದು ಆಗಬೇಕಾದದ್ದಲ್ಲಿ ಅದು ಆಗ್ತಾ ಇಲ್ಲ. ಆದ್ದರಿಂದ ಅಲ್ಲಿ ಕೆಲವು ಶಬ್ದಗಳನ್ನು ಬಳಸಬಾರದು ಅನ್ನೋದು ಒಂದು ಕಟ್ಟಳೆ ಆಗಕೂಡದು ಪ್ರಜಾಪ್ರಭುತ್ವದಲ್ಲಿ. ಅದು ಅವರ ನಡೆಯಾಗಬೇಕು, ನುಡಿಯಾಗಬೇಕು, ಅವರ ಕಲ್ಚರ್ ಆಗಬೇಕು, ಅದು ಒಳಗಿಂದ ಬರಬೇಕು. ಹಾಗಾದರೆ ಯಾವುದು ಅಸಂಸದೀಯ ಶಬ್ದ? ಅಸಂಸದೀಯ ಶಬ್ದ ಅಂತಂದರೆ ನೀವು ಲಿಂಗವನ್ನು, ಜಾತಿಯನ್ನು, ವರ್ಗವನ್ನು, ಹುಟ್ಟನ್ನು, ಬಣ್ಣವನ್ನು ನೀವು ಬಳಸಿ ಮಾತಾಡ್ತೀರಿ ಅಂತಾದರೆ ಅದು ಅಸಂಸದೀಯ ಶಬ್ದ ಆಗತ್ತೆ. ಅದು ನೇರವಾಗಿ ಒಂದು ರೀತಿಯ ಬೈಗುಳದ ಪರಿಭಾಷೆಯಲ್ಲಿ ನಾವು ಗಮನಿಸಲ್ಪಡಬೇಕಾಗತ್ತೆ. ನೀವು ಪ್ರಧಾನಿಯನ್ನು ಚಾಯ್ವಾಲ ಅಂತಿರಲ್ಲ, ಅದೂ ಕೂಡ ಎಲ್ಲೋ ಒಂದು ಕಡೆ ಅಸಂಸದೀಯ ಶಬ್ದ ಅನ್ನೋದನ್ನು ಕನ್ಸಿಡರ್ ಮಾಡ್ಬೋದೇನೋ. ಯಾಕೆಂದರೆ ವೃತ್ತಿಯನ್ನು ಹಳದಂಗೆ ಆಯ್ತದು. ಏನು ಚಾಯ್ವಾಲ್ನಿಗೆ ಮಾನ ಮರ್ಯಾದಿಲ್ವಾ? ಘನತೆ ಗೌರವ ಇಲ್ವಾ? ಇದು ಪ್ರಶ್ನೆ. ಹೀಗಾಗಿ ಈ ರೀತಿಯಲ್ಲಿ ಈ ಚೌಕಟ್ಟಿನಲ್ಲಿ ಈ ಅಸಂಸದೀಯ ಪದ ಬಳಕೆಯ ನಿಷೇಧದ ಹೊತ್ತಗೆಯ ವಿವಾದ ಏನಿದೆ ಅದನ್ನು ಗಮನಿಸಿದರೆ ಸ್ಪಷ್ಟವಾಗಿ ಆಡಳಿತ ಪಕ್ಷ ಪ್ರತಿಪಕ್ಷದ ಬಾಯಿ ಮುಚ್ಚಿಸುವ, ಗಂಟಲನ್ನು ಹಿಸುಕುವ ಅಥವಾ ಅವರನ್ನು ಮೌನ ವಹಿಸುವ ಹಾಗೆ ಒಂದು ಯೋಜನೆಯನ್ನು ರೂಪಿಸುವ ಅಥವಾ ಉದ್ದೇಶಪೂರ್ವಕವಾಗಿಯೇ ಈ ಥರದ ಶಬ್ದಗಳು ಪ್ರತಿಪಕ್ಷದಿಂದ ಬಂದಿದ್ದಾವೆ, ಹೆಚ್ಚೆಚ್ಚು ಬಳಸಲ್ಪಟ್ಟಿದ್ದಾವೆ ಅನ್ನುವುದನ್ನು ಕಡತಗಳಿಂದ ದಾಖಲಿಸಿ ಅದನ್ನೇ ನಿಷೇಧಗೊಳಿಸಿದರೆ ಆವಾಗ ಮುಂಗಾರು ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಚಾಟಿ ಏಟಿನಿಂದ ತಾವು ತಪ್ಪಿಸಿಕೊಳ್ಳಬಹುದು ಅನ್ನುವಂಥ ಒಂದು ದೂರದರ್ಶಿತ್ವ ಮತ್ತು ದುರಾಲೋಚನೆ ಆಡಳಿತ ಪಕ್ಷಕ್ಕೆ ಇದ್ದದ್ದು ಸ್ಪಷ್ಟವಾಗಿ ಕಾಣುತ್ತೆ. ಇದು ನರೇಂದ್ರ ಮೋದಿಯವರ ನೇತೃತ್ವದ ಆಡಳಿತದಿಂದ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಅಗತ್ಯ ಇರಲಿಲ್ಲ. ಯಾಕೆ? ಪ್ರತಿಪಕ್ಷಗಳು ಏನನ್ನು ಎತ್ತಬಹುದು? ಅಗ್ನಿಪಥನ್ನು ಎತ್ತಬಹುದು. ಅಗ್ನಿಪಥಕ್ಕೆ ಉತ್ತರ ಕೊಡುವ ಸಾಮರ್ಥ್ಯ ಇದೆ, ಉತ್ತರ ಕೊಡಬೇಕು. ಇತ್ತೀಚಿನ ಹಿಜಾಬಿನ ಪ್ರಕರಣ ಅಥವಾ ಪ್ರೊಫೆಟ್ ಮೊಹಮ್ಮದರ ಮೇಲೆ BJPಯ ವಕ್ತಾರೆ ಮಾಡಿದಂಥ ಮಾತಿನ ದಾಳಿ, ಅದರ ಪರಿಣಾಮ ಅವಮಾನ ಅಂತ ಇಡೀ ಪ್ರಪಂಚ ಭಾವಿಸಿದ್ದು, ನೂಪುರ್ ಶರ್ಮಾ ಅವರನ್ನು ಕಿತ್ತು ಹಾಕಿದ್ದು, ಇಂಥ ಪ್ರಕರಣಗಳು ಬರ್ಬೋದು. ಇವೆಲ್ಲ ಬರಬೇಕು, ಚರ್ಚೆ ನಡೆಯಬೇಕು. ಚರ್ಚೆಗೆ ಸಮರ್ಥವಾದ ಉತ್ತರವನ್ನು ತಾವು ಕೊಡಬೇಕು. ಆ ಮೂಲಕ ತಮ್ಮ ಆಡಳಿತದ ಒಂದು ಸರಿಯಾದಂಥ ಸಮರ್ಥನೆಯನ್ನು ತಾವು ಮಾಡಿಕೊಳ್ಬೇಕು. ಅಸಂಸದೀಯ ಶಬ್ದ ಬಳಕೆಯನ್ನು ಮಾಡಿದರೆ ದೇಶದ ಜನ ಕಣ್ಕಟ್ಟಿ ಕೂತಿಲ್ಲ. ದೇಶದ ಜನ ನೋಡ್ತಾ ಇದ್ದಾರೆ. ಕಲಾಪ ಇವತ್ತು ನೇರ ಪ್ರಸಾರ ಆಗ್ತದೆ. ಮನೆಗಳಲ್ಲಿ ಮನಸ್ಸುಗಳಲ್ಲಿ ನೀವು ಬಳಸುವ ಶಬ್ದ, ನಿಮ್ಮ ವರ್ತನೆ, ನಿಮ್ಮ ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದು ಇವತ್ತು ದಾಖಲಾಗ್ತಾ ಇದೆ. ಹಾಗಾಗಿಯೇ ಭಾರತ ಬದಲಾಗ್ತಾ ಇದೆ. ಹಿಂದಿನಾಗೆ ನೀವು ಇವತ್ತು ಹೆಂಡ, ಇನ್ನೊಂದು ಮಗದೊಂದು, ಇನ್ನೇನೇನೋ ಲಂಚ ರುಶ್ವತ್ತನ್ನು ಕೊಟ್ಟು ಓವರ್ನೈಟು
ಇಡೀದಾದಂಥ ಟ್ರೆಂಡ್ ಸೆಟ್ಟಿಂಗ್ ಮಾಡಿಬಿಡ್ತೇವೆ, ಟ್ರೆಂಡನ್ನೇ ಚೇಂಜ್ ಮಾಡಿಬಿಡ್ತೇವೆ ಅನ್ನುವಂಥ ಒಂದು ಉಮೇದು ಮತ್ತು ಧಿಮಾಕು ಮತ್ತು ಆ ಕಳ್ಳ ಕಿಂಡಿಯಿಂದ ನುಗ್ಗುವಂಥ ಒಂದು ಯೋಜನೆ ಇತ್ತಲ್ಲ, ಅದು ಇವತ್ತು ನಡೆಯುವುದಿಲ್ಲ. ಅತಿ ಹೆಚ್ಚು ಯುವ ಮತದಾರರನ್ನು ಹೊಂದಿದ ಪ್ರಪಂಚದ ಏಕೈಕ ದೇಶ ಭಾರತ. ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಮೀಡಿಯಾ ಹೆಚ್ಚು ಸ್ಟ್ರಾಂಗ್ ಆಗಿದೆ. ನೀವು ಪ್ರತಿಯೊಂದು ನಿಮ್ಮ ಚಲನವಲನ ಇವತ್ತು ಅದರ ಸೆರೆ ಹಿಡಿಯಲ್ಪಡ್ತದೆ ಮತ್ತು ಬಿತ್ತರಿಸಲ್ಪಡ್ತದೆ. ಹಾಗಾಗಿ ಅಸಂಸದೀಯ ಶಬ್ದಗಳನ್ನು ಬಳಸಬಾರದು ಅನ್ನೋದನ್ನು ಒಂದು ಸ್ಪೀಕರ್ ನೇತೃತ್ವದಲ್ಲಿ ಅಧಿವೇಶನ ಆರಂಭ ಆಗುವ ಮೊದಲು ಎರಡೂ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಎರಡೂ ಸೇರಿ ಒಂದು ಸಂವಾದದ ನೆಲೆಯಲ್ಲಿ ಅದನ್ನು ಈ ರೀತಿಯಾಗಿ ನಾವು ಈ ಅಧಿವೇಶನವನ್ನು ಸಾರ್ಥಕಗೊಳಿಸೋಣ ಅನ್ನುವಂಥ ಒಂದು ನೆಲೆಗೆ ಬರಬೇಕು. ಅದನ್ನು ಸ್ಪೀಕರ್ ನೇತೃತ್ವದಲ್ಲಿ ನಡೆಸಬೇಕು. ಆ ಮೂಲಕ ದೇಶದ ಜನತೆಗೆ ಆಡಳಿತ ಪಕ್ಷವೂ ಪ್ರತಿಪಕ್ಷವೂ ಒಂದು ಸಭ್ಯ ನಡವಳಿಕೆಯ ಸುಸಂಸ್ಕೃತವಾದಂಥ ಅಧಿವೇಶನವನ್ನು ಜನರ ಮುಂದೆ ಇಡಬೇಕಾದಂಥ ಜವಾಬ್ದಾರಿ ನಿಮಗಿದೆ. ಅದು ಕೇವಲ ಪ್ರತಿಪಕ್ಷಗಳ ಮಾತ್ರ ಅಲ್ಲ. ಅಸಂಸದೀಯ ಶಬ್ದಗಳನ್ನು ಬಳಸ್ತಾರೆ ಅಂತ ಆದರೆ ಅದು ಎರಡೂ ಕಡೆಯೂ ಬಳಸಲ್ಪಡ್ತಾ ಇದೆ. ಆಡಳಿತ ಪಕ್ಷದಲ್ಲೂ ಬಳಸುವವರಿದ್ದಾರೆ, ಪ್ರತಿಪಕ್ಷದಲ್ಲೂ ಬಳಸುವವರಿದ್ದಾರೆ. ಹಾಗಾಗಿ ಈ ಅಸಂಸದೀಯ ಶಬ್ದಗಳ ಬಳಕೆ ಪಕ್ಷಾಪಕ್ಷಗಳ ದೌರ್ಬಲ್ಯದ ಪ್ರಶ್ನೆಯೂ ಅಲ್ಲ, ಪ್ರತಿಷ್ಠೆಯ ಪ್ರಶ್ನೆಯೂ ಆಗಬಾರ್ದು. ಇದು ಸಂಸತ್ತಿನ ಮಾನ ಸನ್ಮಾನವನ್ನು, ಪ್ರಜಾಪ್ರಭುತ್ವದ ಮೌಲ್ಯವನ್ನು ಉಳಿಸುವಂಥ ಪ್ರಶ್ನೆ ಆಗಬೇಕು. ನನಗೆ ಒಂದು ಭಯ ಇದೆ. ಜುಲೈ 18ರಂದು ಆರಂಭವಾಗುವ ಮುಂಗಾರು ಅಧಿವೇಶನ ಇತ್ತೀಚಿನ ಒಟ್ಟೂ ಬೆಳವಣಿಗೆಯಲ್ಲಿ ಅತ್ಯಂತ ಸಮರ್ಥವಾದಂಥ ಒಂದು ಚರ್ಚೆಗೆ, ಮಥನಕ್ಕೆ ಅದು ನಾಂದಿಯನ್ನು ಹಾಡಬೇಕು. ಆಡಳಿತ ಪಕ್ಷದಲ್ಲಿ ಆದಂಥ ಕೆಲವು ತಪ್ಪುಗಳು ಪ್ರತಿಪಕ್ಷಗಳು ಅದನ್ನು ಗುರುತಿಸಬೇಕು ಮತ್ತು ಇಡೀ ದೇಶದ ಮೂಲಭೂತವಾದಂಥ ಸಮಸ್ಯೆಗಳ ಬಗ್ಗೆ ಗಂಭೀರವಾದ ಚರ್ಚೆ ಆಗಬೇಕು. ಈ ಚರ್ಚೆ ಒಂದು ಸಾತ್ವಿಕವಾದ ನೆಲೆಯಲ್ಲಿ ನಡೆಯಬೇಕು. ಆದರೆ ನನಗೆ ಅನ್ನಿಸ್ತದೆ, ಈ ಅಸಂಸದೀಯ ಪದ ಬಳಕೆಯ ನಿಷೇಧದ ಕಿರು ಹೊತ್ತಿಗೆ ಇದೆಯಲ್ಲ, ಅದನ್ನು ಸರ್ಕಾರ ಹಿಂದೆ ತೆಗೆದುಕೊಂಡಿದೆ. ಸ್ಪೀಕರ್ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲವೂ ಸರಿ. ಆದರೆ ನಮ್ಮ ಸಂಸದೀಯರು ಮತ್ತು ನಮ್ಮ ಜನಪ್ರತಿನಿಧಿಗಳು ಯಾವ ಮಟ್ಟಕ್ಕೆ ನಿಂತಿದ್ದಾರೆ ಅಂದರೆ, ನನಗೆ ಕಾಣುತ್ತೆ ಈ ಅಧಿವೇಶನ ಈ ಪದ ಬಳಕೆಯ ಅಸ್ತ್ರವನ್ನೇ ಸಂಪೂರ್ಣವಾಗಿ ಬ್ರಹ್ಮಾಸ್ತ್ರವನ್ನಾಗಿ ಬಳಸಿ ಅದರದ್ದನ್ನೇ ಕೂಗನ್ನು ಎಬ್ಬಿಸಿ ಅದನ್ನೇ ಪ್ರತಿಭಟಿಸಿ ಇನ್ನೊಂದು ಮಗದೊಂದು ಎಲ್ಲ ಮಾಡಿ ಹುಚ್ಚೆಬ್ಬಿಸಿ ಕೊನೆಗೂ ಮುಂಗಾರು ಅಧಿವೇಶನ ಏನನ್ನೂ ಸಾಧಿಸಿದೇನೆ ನಮ್ಮ ದುಡ್ಡನ್ನು ಒಂದಿಷ್ಟು ಪೋಲು ಮಾಡಿ ಮಜಾ ಮಾಡಿ ಉಡಾಯಿಸಿ ಮುಗಿಸುವಂಥ ಎಲ್ಲ ತಂತ್ರಗಳು ಈಗಲೇ ಅದರ ಗೋಚರಿಸ್ತಾ ಇದೆ. 100ಕ್ಕೆ 100 ಪ್ರಾಯಶಃ ಆಡಳಿತ ಪಕ್ಷವೂ ಇದನ್ನು ನಿರೀಕ್ಷೆ ಮಾಡ್ತಾ ಇದ್ದಾಗಿದೆ. ಅದಕ್ಕೆ ಸರಿಯಾಗಿ ತುಪ್ಪ ಸುರಿದು ಬೆಂಕಿ ಹಾಕ್ಕೊಂಡು, ಹೇಗೂ ಈಗ ಮಳೆಗಾಲ ಒಂಚೂರು ಚಳಿ ಬೇರೆ ಇರುತ್ತೆ, ಅಲ್ಲೇ ಚಳಿ ಕಾಸುವ ಕೆಲಸವನ್ನು ಈ ಪ್ರತಿಪಕ್ಷಗಳು ಮಾಡ್ತವೆ. ಇವ್ರಿಗೆ ಯಾರಿಗೂ ದೇಶ ಉದ್ಧಾರ ಆಗಬೇಕಾದದ್ದು ಅಗತ್ಯ ಇಲ್ಲ, ಬೇಕಾಗಿಲ್ಲ. ದೇಶ ಉದ್ಧಾರ ಆಗಬೇಕು, ಅಭಿವೃದ್ಧಿ ಆಗಬೇಕು, ದೇಶ ಒಂದು ಸಮಸ್ಥಿತಿಯಲ್ಲಿ ಇಡೀ ಪ್ರಪಂಚದಲ್ಲಿ ನಾವು ನಮ್ಮದೇ ಆದಂಥ ಶಕ್ತಿಯ ಮೂಲಕ ನಿಲ್ಲಬೇಕು ಅನ್ನುವಂಥ ಇರಾದೆ ಇದ್ದದ್ದೇ ಹೌದಾಗಿದ್ದರೆ ಪ್ರತಿಪಕ್ಷಗಳೂ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ವು. ಆಡಳಿತ ಪಕ್ಷವು ಪ್ರತಿಪಕ್ಷದ ಪಂಥಾಹ್ವಾನಕ್ಕೆ ಎದೆ ತೆರೆದು ನಾವು ನಿಲ್ತೇವೆ ಅನ್ನುವಂಥ ಧೀಮಂತಿಕೆಯನ್ನು ತೋರಿಸ್ತಾ ಇದ್ವು. ಈ ಅಸ್ತ್ರಗಳೆಲ್ಲ ಬೇಕಾಗಿರಲಿಲ್ಲ. ಇದು ಅಸ್ತ್ರವೂ ಅಲ್ಲ, ಇದು ಅಸ್ತ್ರವೂ ಅಲ್ಲ, ಇದು ಕೇವಲ ತಂತ್ರ. ಇದು ಪ್ರತಿಪಕ್ಷಗಳ ಇಡೀ ಉಮೇದನ್ನು, ಅವರ ಇಡೀ ಹಾಕಾರವನ್ನು, ಆ ಮುಗಿಬೀಳುವಂಥ ಒಂದು ಆ ದಮ್ಮನ್ನು ಎಲ್ಲೋ ಒಂದು ಕಡೆ ಉಡುಗಿಸಬೇಕು ಅನ್ನುವಂಥ ತಂತ್ರ ಇದರಲ್ಲಿ ಕಾಣ್ತಾ ಇದೆ. ಹಾಗಾಗಿ ಆಡಳಿತ ಪಕ್ಷ ಮಾಡಿದ ಆ ಕ್ಷಣಕ್ಕೆ ಮೋದಿಯವರನ್ನು ಮೆಚ್ಚುತ್ತೇವೆ ಅನ್ನುವ ಕಾರಣಕ್ಕಾಗಿ ಅವರು ಮಾಡಿದ ಎಲ್ಲ ಕೆಲಸಗಳನ್ನು ಒಪ್ಪಬೇಕು ಅಂತಲೂ ಇಲ್ಲ, ಅದನ್ನು ಪ್ರತಿಪಾದಿಸಬೇಕು ಅಂತಲೂ ಇಲ್ಲ. ಅಲ್ಲಿಯೂ ತಪ್ಪಾದಾಗ ಒತ್ತಿ ಒತ್ತಿ ಹೇಳುವಂಥ ಕೆಲಸವನ್ನು ನಮ್ಮಂಥ ಮಾಧ್ಯಮದವರು ಮಾಡತಕ್ಕದ್ದು, ಮಾಡಬೇಕು. ಅದು ಪ್ರಜಾಪ್ರಭುತ್ವದಲ್ಲಿ
ನಾಲ್ಕನೇ ಸ್ತಂಭ ಅಂತ ಕರೆಸ್ಕೊಂಡಂಥ ಅದು ಪತ್ರಿಕೋದ್ಯಮ ಇರ್ಬೋದು, ವಿಜುವಲ್ ಮೀಡಿಯಾ ಇರ್ಬೋದು, ಒಟ್ಟು ಮಾಧ್ಯಮದ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಈ ಪದ ಬಳಕೆಯ ನಿಷೇಧದ ಅಸ್ತ್ರ ಇದೆಯಲ್ಲ, ಇದು ಆಡಳಿತ ಪಕ್ಷದ ಒಂದು ಹುನ್ನಾರು ತಂತ್ರ ಮತ್ತು ಪ್ರತಿಪಕ್ಷದ ಬಾಯಿ ಮುಚ್ಚಿಸುವಂಥ ಒಂದು ಕೆಲಸದ ಒಂದು ಚಿಹ್ನೆ ಇದು ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಯಾಕೆಂತಂದರೆ ಅವರು ನಿಷೇಧಿಸಿದ 40 ಶಬ್ದಗಳಲ್ಲಿ ಖಲಿಸ್ತಾನಿ ಅನ್ನೋದನ್ನೊಂದು ಬಿಟ್ಟರೆ ಬೇರೆ ಎಲ್ಲಿಯೂ ಅದು ಸಂಸತ್ತಿಗಾಗಲಿ ಸಂಸದರಿಗಾಗಲಿ ಅಥವಾ ನಮ್ಮ ಇಡೀದಾದಂಥ ಒಂದು ಪ್ರಜಾಪ್ರಭುತ್ವದ ನೆಲೆಗಾಗಲಿ ಅವಮಾನಕಾರಕವಾಗುವಂಥ, ಅಗೌರವವನ್ನು ಸೂಚಿಸುವಂಥ ಅಥವಾ ಅದು ಒಂದು ರೀತಿಯ ಹೀಗಳೆಯುವಂಥ, ಅಯ್ಯೋ ಹೀಗ ಈ ರೀತಿ ಶಬ್ದವನ್ನು ಸಂಸತ್ತಿನಲ್ಲಿ ಇವರು ಬಳಸಿಬಿಟ್ರೆ ಅನ್ನುವಂಥ ಹೀಗಳಿಕೆಗೆ ಆಹಾರ ಆಗುವಂಥ ಯಾವ ಶಬ್ದಗಳು ಆ 40ರಲ್ಲಿ ಇಲ್ಲ. ಸರ್ವಾಧಿಕಾರಿ ಶಬ್ದ ಬಳಸಿದರೆ ತಪ್ಪೇನು? ಡಿಕ್ಟೇಟರ್ ಇಂದಿರಾ ಗಾಂಧಿ ಬಳಸಿರ್ಲಿಲ್ವಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ? ಇವತ್ತು ಮೋದಿಯವ್ರಿಗೂ ಬಳಸ್ತಾರೆ. ಬಳಸಲಿ. ಆ ಬಳಸಿದ ಶಬ್ದವನ್ನು ಸಮರ್ಥನೆ ಮಾಡಬೇಕು ನೀವು ಅಷ್ಟೇ. ಆ ಬಳಸಿದ ಶಬ್ದಕ್ಕೆ ಸಮರ್ಥನೆಯನ್ನು ಕೊಡಬೇಕು. ನೀವು ಯಾವ ಶಬ್ದವನ್ನು ಬಳಸ್ತೀರಿ, ಕ್ರೊಕೊಡೈಲ್ ಟಿಯರ್ಸ್, ಮೊಸಳೆ ಕಣ್ಣೀರು, ಅದಕ್ಕೆ ಸಮರ್ಥನೆ ಕೊಡಿ. ಆ ಸಮರ್ಥನೆಯನ್ನು ಕೊಡಬೇಕಾದಂಥದ್ದು ಪ್ರತಿಪಕ್ಷಗಳ ಜವಾಬ್ದಾರಿ. ಅದರ ಬದಲು ನೀವು ನಮ್ಮನ್ನು ಸಂಸತ್ತರಿಂದ ಬೇಕಾದ್ರೆ ಹೊರಗಡೆ ಹಾಕಿ, ನಾವು ಈ 40 ಶಬ್ದಗಳನ್ನು ಬಳಸ್ತೇವೆ, ಹಾಗಾದ್ರೆ ಅದನ್ನು ಜಪ ಮಾಡ್ತೀರಾ 40 ಶಬ್ದಗಳನ್ನು? ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಓದ್ತೀರಾ? ಏನು ಮಾಡ್ತೀರಿ? ಪ್ರಾಸಂಗಿಕವಾಗಿ ಭಾಷೆಯನ್ನು ಬಳಸುವಾಗ ಅದರ ಓಗದಲ್ಲಿ ಬರುವ ಶಬ್ದಗಳು ಸಂಸದೀಯವಾಗಿರಲಿ, ಸುಸಂಸ್ಕೃತವಾಗಿರಲಿ ಅನ್ನುವ ಆಶಯ ಸಂಸತ್ತಿನದು, ಅದಾಗಬೇಕು. ಆ ಹಳಿಯನ್ನು ಎರಡೂ ಪಕ್ಷಗಳು ತಪ್ಪಬಾರ್ದು, ಅವರಿವರು ಅಂತ ಅಲ್ಲ. ಆದರೆ ಒಂದೇ ಒಂದು ನಾನು ಮತ್ತೊಮ್ಮೆ ಕೊನೆಯದಾಗಿ ಹೇಳುವ ಮೂಲಕ, ಇದನ್ನೇ ಅಸ್ತ್ರವಾಗಿ ಬಳಸಿ ಇಡೀ ಸಂಸತ್ತಿನ ಅಧಿವೇಶನವನ್ನೇ ಜನೋಪಕಾರವಾಗಿ, ಜನರ ಆಶಯಕ್ಕೆ ತಕ್ಕಾಗಿ, ಜನರ ಸಮಸ್ಯೆಗಳನ್ನು ಚರ್ಚಿಸುವ ವೇದಿಕೆಯಾಗಿ ಮಾರ್ಪಡಿಸುವ ಬದಲು ತಮ್ಮ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ಪಕ್ಷ ಮತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಜಟಾಪಟಿಗೆ ಈ ಒಂದು ನಿಷೇಧದ ಅಸ್ತ್ರ ಬಳಕೆಯಾಗಿ ಇಡೀ ಅಧಿವೇಶನ ಸಂಪೂರ್ಣವಾಗಿ ಧ್ವಂಸವಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗದೇ ಸಂಸತ್ತಿನ ಕಲಾಪ ಒಂದು ವಿಶೇಷ ಕಲಾಪವಾಗಿ ಅದು ದೇಶಕ್ಕೆ ಮಾದರಿಯಾಗಲಿ ಅನ್ನುವ ಆಶಯದಲ್ಲಿ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.